ಅಂಬಿಗರ ಚೌಡಯ್ಯ ಅವರಿಗೆ, ವಿಜಯಶರಣ ಅಂಬಿಗರ ಚೌಡಯ್ಯ ಅವರಿಗೆ, ಲೇರೂರು ಅವರಿಗೆ, ಲೇರೂರು ಅವರಿಗೆ, ಕೋಳಿ ಸಮಾಜಕ್ಕೆ, ಲಚ್ಚಪ್ಪ ಜಮಾದಾರ್ ಅವರಿಗೆ, ಲಚ್ಚಪ್ಪ ಜಮಾದಾರ್ ಅವರಿಗೆ, ವಿಜಯಶರಣ ಅಂಬಿಗರ ಚೌಡಯ್ಯ ಅವರಿಗೆ, ವಿಜಯಶರಣ ಅಂಬಿಗರ ಚೌಡಯ್ಯ ಅವರಿಗೆ, ಲಚ್ಚಪ್ಪ ಜಮಾದಾರ್ ಅವರಿಗೆ, ಪ್ರಭುಲಿಂಗ ಜಮಾದಾರ್ ಅವರಿಗೆ, ಬಿದ್ದರ್ ಅವರಿಗೆ, ಬರ್ಲಿಂಗೇಶ್ವರ ಮುತ್ತೆ ಅವರಿಗೆ, ಬಾಬುರಾವ್ ಚಿಂಚೇಶ್ವರ ನಿಜಶರಣ ಅಂಬಿಗರ ಚೌಡಯ್ಯನವರಿಗೆ, ನಿಜಶರಣ ಅಂಬಿಗರ ಚೌಡಯ್ಯನವರಿಗೆ, ನಿಜಶರಣ ಅಂಬಿಗರ ಚೌಡಯ್ಯನವರಿಗೆ, ವಿಠ್ಠಲ್ ಹೇರ್ರು ಅವರಿಗೆ, ವಿಠ್ಠಲ್ ಹೇರ್ರು ಅವರಿಗೆ ಜಯಂತಿ ಯಲವಂತಗಿ ಗ್ರಾಮ ಇಲ್ಲಿ ಬಹಳ ಒಂದು ಸುಂದರವಾದಂತ ಜಯಂತಿಯನ್ನ ತಾವೆಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಪ್ರಭುಲಿಂಗ ಅಣ್ಣಾರಾಯ್ ಕಾವಾರ್ ಅವರು ಅಧ್ಯಕ್ಷರು, ನಿಜಶರಣ ಅಂಬಿಗರ ಚೌಡಯ್ಯ ಟ್ರಸ್ಟ್ ಯಲವಂತಿಕೆ ಅವರು ಮತ್ತು ಅವರ ಸಂಗಡಿಗರು ಸೇರಿ ಇವತ್ತು ತಮ್ಮೆಲ್ಲರನ್ನ ಸ್ವಾಗತಿಸಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಅವರಿಗೂ ಮತ್ತು ತಮ್ಮೆಲ್ಲ ಗಣ್ಯ ಮಾನ್ಯರಿಗೂ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸುತ್ತಾರೆ. ಬಂಧುಗಳೇ, ಇವತ್ತು ಅಂಬಿಗರ ಚೌಡಯ್ಯನವರು 12ನೇ ಶತಮಾನದ ಅಣ್ಣ ಬಸವಣ್ಣನವರ ಸಮಕಾಲೀನ ಶರಣರು. ಇವತ್ತು 12ನೇ ಶತಮಾನದಲ್ಲಿ ಎಲ್ಲ ಜಾತಿ, ಎಲ್ಲ ಧರ್ಮ, ಪ್ರತಿಯೊಬ್ಬ ಜಾತಿಗೆ ಒಬ್ಬರ ಶರಣರನ್ನ ಗುರುತಿಸಿ ಇವತ್ತು ಅನುಭವ ಮಂಟಪದ ಮುಖಾಂತರ ನಾವೆಲ್ಲರೂ ಮಾನವರು, ನಾವೆಲ್ಲ ಹೇಗೆ ಬದುಕಬೇಕು, ನಾವು ಯಾವ್ಯಾವ ತಪ್ಪು ನಿರ್ಧಾರಗಳನ್ನ ಮಾಡ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ನಾವು ಹೇಗೆ ಬದುಕಿದ್ರೆ ಯಶಸ್ಸು ಕಾಣ್ತೀವಿ ಅನ್ನುವಂತ ವಿಚಾರವನ್ನ ತಮ್ಮ ವಚನಗಳ ಮೂಲಕ, ಆಗಿನ ಮೂಢನಂಬಿಕೆ, ಆಗಿನ ಶೋಷಣೆಗಳು, ಅವತ್ತಿನ ಏನು ಮನುಷ್ಯರಲ್ಲಿ ಶೋಷಣೆ ಆಗ್ತಾ ಇತ್ತು, ಇವತ್ತು ಮೇಲು ಕೇಳು, ಇವತ್ತು ಒಬ್ಬರಿಗೊಬ್ಬರು ಸೇರಬಾರ್ದು, ಇಂಥ ಒಂದು ಕಾಲದಲ್ಲಿ ಇವತ್ತು ಅಣ್ಣ ಬಸವಣ್ಣನವರು, ಅಂಬಿಗರ ಚೌಡಯ್ಯನವರು, ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಅನೇಕ ಶರಣರು, ಕಲ್ಯಾಣ ನಾಡಿನ ಸಮಸ್ತ ಶರಣರು ಇವತ್ತು ಅದನ್ನ ಹೋಗಲಾಡಿಸಿ ನಾವೆಲ್ಲರೂ ಮಾನವರು, ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕು. ನಾವು ಯಾರಿಗೆ ಕೆಟ್ಟದ್ದು ಮಾಡಬಾರ್ದು, ಎಲ್ಲರಿಗೂ ನಾವು ಒಳ್ಳೆಯದನ್ನೇ ಮಾಡಬೇಕು. ನಮ್ಮ ಜೀವನದಲ್ಲಿ ನಾವು ಏನ್ ತಪ್ಪು ಮಾಡ್ತಾ ಇದ್ದೀವಿ ಅದನ್ನ ಬದಲಾಯಿಸಬೇಕು ಅಂತ ತಿಳ್ಕೊಂಡು ವಚನಗಳ ಮೂಲಕ ಇವತ್ತು ನಮಗೆಲ್ಲ ದಾರಿದೀಪವನ್ನ ಮಾಡಿಕೊಡ್ತಾರೆ. ಬಹಳ ಒಂದು ವಿವರವಾದಂತ ವಚನಗಳು, ಆ ವಚನಗಳನ್ನ ನಾವು ಓದಿ ತಿಳ್ಕೊಂಡೆ ಅಂದ್ರೆ ನಾವು ಬಹಳಷ್ಟು ಬದಲಾವಣೆ ಆಗ್ತದೆ. ಇವತ್ತು ಒಂದ್ ಕಡೆ ಬಸವಣ್ಣವ್ರು ಹೇಳ್ತಾರೆ, ಜಲವ ನೀರ ಕಂಡಲ್ಲಿ ಮುರುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ, ಇವರೆಂತೂ ಬಲ್ಲರು ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾರೆ. ಬಹಳ ಸ್ಪಷ್ಟವಾಗಿ ಅಂದ್ರೆ ನಾವು ಎಲ್ಲಿ ಕಾಲಹರಣ ಮಾಡ್ತಾ ಇದ್ದೀವಿ, ಸಮಯ ಬಹಳ ಉಪಯುಕ್ತವಾಗಿದೆ, ಅದಕ್ಕಾಗಿ ನಾವೆಲ್ಲರೂ ಕಾಯಕ ಜೀವಿಗಳಾಗಬೇಕು, ಅತಿ ಹೆಚ್ಚು ಕಾಯಕ್ಕೆ ಒತ್ತು ಕೊಡಬೇಕು ಅಂತ ತಿಳ್ಕೊಂಡು ಬಸವಣ್ಣ ಹೇಳ್ತಾರ. ಎಲ್ಲಿ ನೀರು ಕಾಣ್ತಾ ಅಲ್ಲಿ ಮುಳುಗ್ತಾರ, ಅಲ್ಲಿ ಹೋಗಿ ಮುಳುಗ್ತಾರ, ಮರ ಕಣ್ಣಲ್ಲಿ ದೇವರಂತೆ ಸುತ್ತ ಹಾಕ್ತಾರ. ಒಂದಿನ ನೆರ ಏನು ಜಲ ಅದಲ್ಲ, ಆ ನೀರು ಒಣಗಿ ಹೋಗ್ತದ, ಒಂದಿನ ಮರನು ಒಣಗಿ ಹೋಗ್ತದೆ. ಇದ್ರದ್ದು ಅರ್ಥನೇ ಈಗಿನ ಅಂತ ಹತ್ತಲಾಗ್ಯಾರ ಜನರಿಗೆ, ಇಲ್ಲಿ ಸಮಯ ವ್ಯರ್ಥ ಮಾಡಾಕತ್ತಾರ. ಅದಕ್ಕ ಇದು ಬದಲಾವಣೆ ಆಗ್ಬೇಕಂತ ತಿಳ್ಕೊಂಡು ಇವತ್ತು ಬಸವಣ್ಣವರು ಇವತ್ತು ಇಷ್ಟಲಿಂಗವನ್ನ ಒಂದು ನಮ್ಮ ಕೈಯಲ್ಲಿ ಕೊಟ್ಟು ನಾವೆಲ್ಲರೂ ಇಷ್ಟಲಿಂಗಕ್ಕೆ ಪೂಜೆ ಮಾಡಿ ಆರಾಧ್ಯದಿಂದ ಇರಲಿ, ದೇವರಲ್ಲಿ ಭಕ್ತಿ ಇರಲಿ. ಅದೇ ಅತಿ ಆಗ್ಬಾರ್ದು, ಭಕ್ತಿ ಅತಿಯಾಗಿ ಸಮಯ ಅಲ್ಲೇ ಹೋಗ್ಬಾರ್ದು. ನಮ್ಗೆ ಅದನ್ನ ನಾವು ಕಂಟ್ರೋಲ್ ಮಾಡೋ ಸಲುವಾಗಿ ಇವತ್ತು ಇಷ್ಟಲಿಂಗವನ್ನ ಕೊಟ್ಟು ಪೂಜೆ ಪುರಸ್ಕಾರ ಭಕ್ತಿಯೊಂದಿಗೆ ನಮಸ್ಕಾರ ಮಾಡ್ರಿ. ಯಾರಿಗೆ ಕೆಟ್ಟದ್ದು ಮಾಡೋದು ಬೇಡ, ನಾವೆಲ್ಲರನ್ನ ಪ್ರೀತಿಸೋಣ, ಎಲ್ಲರೂ ಒಂದಾಗಿರುವಂತ ಸಂದೇಶ ಕೊಟ್ಟಂತ ಬಸವಣ್ಣವರು. ಇದೀಗ ಈ ಕಾರ್ಯಕ್ರಮದಲ್ಲಿ ರಾಮಲಿಂಗ್ ನಾಟಿಕಾರ್ ಅವರು ಆಯೋಜಿಸಿದ್ದಾರೆ. ನಮ್ಮ ಕೋಳಿ ಸಮಾಜದ ರಾಜ್ಯ ಉಪಾಧ್ಯಕ್ಷರು ಹೋರಾಟ ಸಮಿತಿಯ ಅವರು ಕೂಡ ವೇದಿಕೆ ಬರಬೇಕಂತ ನಾನು ಸ್ವಾಗತ ಬಯಸ್ತೇನೆ. ಅದೇ ರೀತಿ ಇವತ್ತು ವಚನಗಳ ಮೂಲಕ ಅವರೆಲ್ಲ ಆ ಸಮಯದ ಎಂತ ಗಟ್ಟಿಯಾದ ಸಮಯವನ್ನ ಆ ಸಂದರ್ಭದಾಗ ತೋರಿಸಬೇಕು ಅಂದ್ರ ಅವ್ರು ಒಂದು ವಚನದಾಗ ಹೇಳ್ತಾರೆ,
ಅಂಗದೊಳಗಡಗಿರುಪ ಲಿಂಗ ಅಂಗ ಸಂಗಿಯಾದೊಡೆ ಇಷ್ಟಲಿಂಗದ ಹಂಗಿಲ್ಲ ನೋಡ ಮುತ್ತು ಮರಳಿ ನೀರಾಗದಂತೆ ಶರಣನಾದವನಿಗೆ ಈ ಭವದ ಭಯವಿಲ್ಲ ನೋಡೆಂದಾತ ನಮ್ಮ ಅಂಬಿಗರ ಚೋಡಯ್ಯ. ಬಹಳ ಗಟ್ಟಿಯಾದ ಮಾತು. ಆ ಸಮಯದಾಗ ಹೇಗಿತ್ತಪ್ಪ ಅಂದ್ರೆ ನೀವು ಜೀವ ಹೊಡೆಯುವಂತ ಸಂದರ್ಭ ಅವಾಗ ನೀವು ಎಲ್ಲಾ ಸಮಾನರಂತ ಹೆಂಗ್ ಹೇಳ್ತೀರಿ, ನೀವು ಅಂತರ್ಜಾತೀಯ ಜೊತೆ ಸಂಬಂಧ ಹೆಂಗ್ ಬೆಳೆಸ್ತೀರಿ, ಇವ್ರಿಗೆ ಜೀವ ಹೊಡಿಸ್ಬೇಕಂತ ಅಂತ ಸಂದರ್ಭದಾಗ ಇಂಥ ಗಟ್ಟಿ ಮಾತು ಹೇಳ್ತಾರೆ ಅಂಬಿಗರ ಚೋಡಯ್ಯನವರು. ಅಂಗದೊಳಗೆ ಲಿಂಗ ಇದೆ, ಅಂಗವೇ ಲಿಂಗ, ಆತ್ಮವೇ ಲಿಂಗ ಅಂತ ಭಾಗದೆ ಆದ್ಮೇಲೆ ಇಷ್ಟಲಿಂಗದ ಹಂಗಿಲ್ಲ ನೋಡ. ಮುತ್ತು ಮರಳಿ ನೀರಾಗದಂತೆ, ಮುತ್ತು ಸಮುದ್ರದಾಗ ಹುಟ್ಟುತ್ತದ, ಸಮುದ್ರದ ಮಧ್ಯದಾಗ ಹುಟ್ಟಿದ ಮುತ್ತು ವಾಪಸ್ ಎಂದೂ ನೀರಾಗಲ್ಲದು. ನೀರ್ನಾಗೆ ಹುಟ್ಟಿದ್ರು ನೀರು ಆಗದೇ ಇಲ್ಲ. ಅದಕ್ಕ ಶರಣರಾಗಿ ಇವತ್ತು ಇಲ್ಲಿ ಏನಿದ್ದೀವಿಲ್ಲ, ಇದು ಜೀವ ಅಲ್ಲ, ಈ ಭವದ ಭಯನೇ ಇಲ್ಲ ಅಂತ ಹೇಳಿದ್ರು ಅಂಬಿಗರ ಚೋಡಯ್ಯನವರು. ಅಂತ ಒಂದು ಗಟ್ಟಿಯಾದಂತ ಅಣ್ಣ ಬಸವಣ್ಣವರ ಜೊತೆ ಇವತ್ತು ಅಂಬಿಗರ ಚೋಡಯ್ಯನವರು ನಾವೆಲ್ಲರೂ ಒಗ್ಗಟ್ಟಾಗಿ ಆ ಒಂದು ಅನುಭವ ಮಟ್ಟವನ್ನು ನಡೆಸಿ ಇವತ್ತು ಇಡೀ ವಿಶ್ವದಲ್ಲೇ, ಅದು ಭಾರತ ದೇಶದಲ್ಲೇ ಪ್ರಥಮ ಇವತ್ತು ನಮ್ದೇನು ವಿಧಾನಸಭೆ ಇದೆ, ನಮ್ಮೆಲ್ಲ ಕಷ್ಟ ದುಃಖದಲ್ಲಿ ಚರ್ಚೆ ಆಗ್ತವ, ಅದು ಅನುಭವ ಮಂಟಪ. ಅಂತ ಒಂದು ಅನುಭವ ಮಂಟಪ ಸ್ಥಾಪನೆ ಮಾಡಿದ ಕೀರ್ತಿ ಇವತ್ತು ಅಂಬಿಗರ ಚೋಡಯ್ಯನವರು, ಬಸವಣ್ಣನವರು, ಆ ಒಂದು ಸಮಕಾಲೀನ ಶರಣರಿಗೆ ಸಲ್ತದೆ. ಬಹಳ ಕಡೆ ಹೇಳ್ತಾರೆ, ಇವತ್ತು ನಮ್ಮ ಸುಮಾರು ವರ್ಷಗಳ ಹಿಂದೆ ಪೂರ್ವಜರು ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಕೋಲಿ ಸಮಾಜ, ತಬ್ಬಲಿಗರು, ಇವರಿಗೆಲ್ಲ ಗುರು ಇಲ್ಲ, ಈ ಕುಲ ಗುರು ಇಲ್ಲಿ ಕುಲಕ ಇಂಥವೆಲ್ಲ ಮಾತಾಡ್ತಾ ಇದ್ರು. ಅವಾಗ ಅಂಬಿಗರ ಚೋಡಯ್ಯನವರು ಕೂಡ ಆ ಮಾತು ಬಂದಿರ್ತದೆ. ಯಾಕಂದ್ರೆ ಅವ್ರ ವಚನದಾಗ ಬೇರೆಯವರು, ಇವತ್ತು ಅಣ್ಣ ಬಸವಣ್ಣವರು ಕೂಡಲ ಸಂಗಮನ ಹೆಸರು, ಇವತ್ತು ಅಕ್ಕ ಮಾದೇವಿ, ಚೆನ್ನ ಮಲ್ಲಿಕಾರ್ಜುನ, ಈಗ ಅವ್ರ ವಚನ ಬೇರೆ ಬೇರೆಯವರು ಶರಣರು, ಒಬ್ಬ ದೇವಸ್ಥಾನ ಇಂಥ ಒಂದು ಹೆಸರು ಕೊಟ್ಟರು. ಆದ್ರೆ ಅಂಬಿಗರ ಚೋಡಯ್ಯನವರು ತಮ್ಮ ವಚನದಾಗ ತಮ್ಮದೇ ಹೆಸರು ಕೊಟ್ಟರು. ಲಾಸ್ಟಿಗೆ ಎಲ್ಲಾ ವಚನದಾಗ ಲಾಸ್ಟಿಗೆ ತಮ್ಮದೇ ನಾಮಾಂಕಿತ ಇದೆ. ಅಂದ್ರೆ ಅದು ಏನೇ ಬಂದ್ರು ತಾನೇ ಅದಕ್ಕೆ ಸ್ವತಃ ನಿಭಾಯಿಸ್ಬೇಕು ಅವ್ರು ಕೊಟ್ಟರು. ಅದು ಜನ ಮಾತಾಡ್ತಾ ಇದ್ರಲ್ಲ, ಇವ್ರಿಗೆ ಕುಲಕ್ಕೆ ಗುರು ಇಲ್ಲ ಅಂತ ಮಾತಾಡ್ತಾ ಇದ್ರು. ಅದಕ್ಕೆ ಅಂಬಿಗರ ಚೋಡಯ್ಯನವರ ಒಂದು ಅನುಭವ ಮಂಟಪ ಮೂಲಕ ಒಂದು ಸಂದೇಶವನ್ನು ಕೊಡ್ತಾರೆ. ನಂಬಿದವರಿಗೆ ಅಂಬಿಗನೇ ಗುರುವಾಗಿರಲು ಭೀಷ್ಮ, ವೇದ, ವ್ಯಾಸ, ವಿಶ್ವಕ್ಕೆ ಗುರುವಾಗಿರಲು ಅಂಬಿಗನಿಗೆ ಗುರುವಿಲ್ಲ ಎಂದವನ ಎದೆಗೊದ್ದು ಹೇಳೆಂದಾತ ನಮ್ಮ ಅಂಬಿಗರ ಚೌಡಯ್ಯ.